1,22,00,000 ರು ವೆಚ್ಚದಲ್ಲಿ ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಸಿಎನ್ ಬಾಲಕೃಷ್ಣ ಪೂಜೆ ನೆರವೇರಿಸಿದರು. ಈ ವೇಳೆ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಕೋಟೆ ಮೋಹನ್, ಪುರಸಭೆಯ ಮಾಜಿ ಸದಸ್ಯರಾದ ಲಕ್ಷ್ಮಮ್ಮ, ರಾಣಿ, ರವಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ವೆಂಕಟೇಶ್, ನಿರ್ದೇಶಕರಾದ ಅನಿಲ್, ರಮೇಶ್, ಪುರಸಭಾ ಮುಖ್ಯಾಧಿಕಾರಿ ಯತೀಶ್, ಇಂಜಿನಿಯರ್ ಬಸವರಾಜ್, ಮುಖಂಡರಾದ ರಾಜು, ಕೃಷ್ಣ, ಗುತ್ತಿಗೆದಾರರಾದ ಸಚಿನ್, ಅಜರ್ ಖಾನ್ ಮೊದಲಾದವರು ಇದೇ ವೇಳೆ ಉಪಸ್ಥಿತರಿದ್ದರು. 12ರಲ್ಲಿ ಒಂದು ರಸ್ತೆ ಮತ್ತು ಚರಂಡಿ ನಿರ್ಮಾಣದ ಕಾಮಗಾರಿಗೆ ಬುದ್ಧಿ ಪೂಜೆಯನ್ನು ನೆರವೇರಿಸಿರುವಂಥ ಸಂದರ್ಭದಲ್ಲಿ ಅವರು ಹಿಂದೆ ಪ್ರತಿನಿಧಿಸಿದಂಥ ಒಂದು ಸ್ವಲ್ಪ ಕಾಮಗಾರಿಗಳು ಸ್ವಲ್ಪ ಕುಂಠಿತ ಆಗಿತ್ತು. ಆ ಕಾರಣದಿಂದ ಇದು ಟೆಂಡರ್ನ ಪೂರ್ಣಗೊಳಿಸಿ ಮತ್ತು ಸಚಿನ್ ಅವ್ರಿಗೆ ಇದು ಟೆಂಡರ್ ಕಾಮಗಾರಿ ಇವತ್ತು ಅಗ್ರಿಮೆಂಟ್ ಕೂಡ ಆಗುವಂಥದ್ದು ಅವಕಾಶ ಆಗಿದೆ. ಈ ಒಂದು ವಾರ್ಡ್ಗೆ ಇವತ್ತು 32 ಲಕ್ಷ ರೂಪಾಯಿ ಒಂದು ಅನುದಾನವನ್ನು ಒದಗಿಸ್ತಕ್ಕಂಥದ್ದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿ ಮೊದಲಿಂದನೂ ಕೂಡ ಇವತ್ತು ಸುಮಾರು 21 ಲಕ್ಷದ ಕಾಮಗಾರಿಗಳಿಗೆ ಗುದ್ದಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಇವಾಗ ನಾವು ವಾರ್ಡ್ ನಂಬರ್ 12ಕ್ಕೆ 32 ಲಕ್ಷ, ವಾರ್ಡ್ ನಂಬರ್ 11ಕ್ಕೆ 40 ಲಕ್ಷ, ವಾರ್ಡ್ ನಂಬರ್ 15ಕ್ಕೆ ಸುಮಾರು 30-35 ಲಕ್ಷ ಆಗ್ತದೆ. ಒಟ್ಟು 1,21,00,000 ರೂಪಾಯಿ ವೆಚ್ಚದಲ್ಲಿ ಇವತ್ತು ಗುದ್ದಿ ಪೂಜೆ ನೆರವೇರಿಸಿದೆ. ಈ ವಾರ್ಡ್ಗೆ ಇನ್ನೂ ಕೂಡ ಕೆಲವು ಕಾಮಗಾರಿಗಳಾಗ್ತಕ್ಕಂಥದ್ದು ಬಾಕಿ ಇದೆ. ಅದನ್ನು ಇನ್ನು 2ನೇ ಹಂತದಲ್ಲಿ ಅದನ್ನು ಕೂಡ ಮೊನ್ನೆ ಕೂಡ ತೀರ್ಮಾನ ಮಾಡಿ ನಾನು ಕೂಡ ಈಗಾಗಲೇ ACRಗೂ ಕೂಡ ಮಾತಾಡಿದ್ದೀನಿ, ಚೀಫ್ ಆಫೀಸರ್ಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಅದನ್ನು ಕೂಡ 2ನೇ ಹಂತದಲ್ಲಿ ಅದನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮೋಹನ್ ಕೂಡ ಅಧ್ಯಕ್ಷ ಆದಂಥ ದಿನದಲ್ಲಿ ನಮ್ಮ ಸೂಚನೆ ಮೇರೆಗೆ ಎಲ್ಲ ನಮ್ಮ ಪುರಸಭಾ ಸದಸ್ಯಗಳ ಸಹಕಾರದಿಂದ ಎಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಬಹುಶಃ 80% ಕಾಮಗಾರಿಗಳನ್ನ ಮಾಡಿಸಿದ್ವಿ. ಇನ್ನೊಂದು 20% ಬಾಕಿ ಇದೆ. ಆದ್ಯತೆ ಮೇರೆಗೆ ಅನುದಾನದ ಲಭ್ಯತೆಯನ್ನು ನೋಡಿಕೊಂಡು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಆದ್ಯತೆಯನ್ನು ನೀಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿ ಇವತ್ತು ನಮ್ಮ ರಾಣಿ ಕೃಷ್ಣ ವಾರ್ಡ್ ಅಲ್ಲೂ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳು ವಿಶೇಷವಾಗಿ ಆಗಿದೆ. ಇನ್ನು ಲಕ್ಷ್ಮಮ್ಮನವ್ರಿಗೆ ಇದಲ್ಲದೆ ಇನ್ನೂ ಒಂದು 30-40 ಲಕ್ಷ ರೂಪಾಯಿ ಕಾಮಗಾರಿಗಳನ್ನ ಇಲ್ಲಿಗೆ ಮಾಡಿಸ್ಕೊಡೋಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಊರಿನಲ್ಲಿ ಮಟ್ಟಿ ಅಲ್ಲಿಂದ UGD ನೀರು ಸ್ವಲ್ಪ ಕೆರೆ ಮೂಲಕ ಸೇರುವಂಥ ಸಂದರ್ಭ ಆಗಿದೆ. ಅದಕ್ಕೆ SCP TSP ಯೋಜನೆ ಒಂದು 30 ಲಕ್ಷ ಅನುದಾನವನ್ನು ಅದಕ್ಕೆ ಬಳಕೆ ಮಾಡ್ಕೊಳ್ಳಿಕ್ಕೆ ಇವತ್ತು ಪ್ರಪೋಸಲ್ ಕೂಡ ಕೊಟ್ಟಿದೆ. ಅದನ್ನು ಕೂಡ 1 ತಿಂಗಳೊಳಗಡೆ ಟೆಂಡರ್ ಕಾಮಗಾರಿಯನ್ನು ಪ್ರಕಟಣೆ ಮಾಡಿ ಅಗ್ರಿಮೆಂಟ್ ಮಾಡಿಸಿ ಆ ಕಾಮಗಾರಿಯನ್ನು ಕೂಡ ನಿರ್ವಹಿಸ್ತಕ್ಕಂಥದ್ದಕ್ಕೆ ಕ್ರಮ ತಗೋತೀವಿ. ಈ ಕಾಮಗಾರಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಲ್ಲಿ ಏನು ಅಲ್ಲಿ ಮೇಲ್ಗಡೆ ಸರ್ಕಲ್ ಅದು ನಮ್ಮ ಗುರುಭವನದ ಹತ್ರ ಕಾಮಗಾರಿ ಆಗ್ತಿದೆ. ಅವು ಕೆಲವ್ರಿಗೆ ಮಾಹಿತಿ ಕೊರತೆ ಇದೆ. ಅದಕ್ಕೆಂದರೆ ಕೆಲವೊಂದು ಬ್ಲಾಕ್ ಸ್ಪಾಟ್ ಅಂತ ಮಾಡಿದೆ ಒಂದು ಗುರುಭವನದ ಹತ್ರ. ಅದಾದ ಮೇಲೆ ಸಾವಿತ್ರಮ್ಮ ಕಲ್ಯಾಣ ಮಂಟಪದ ತುಂಬ 2 ಪೆಟ್ರೋಲ್ ಬಂಕ್ ಮಧ್ಯೆ ತುಂಬ ಅನಾಹುತಗಳಾಗ್ತದೆ. ಅಲ್ಲೊಂದು ಸರ್ಕಲ್ ಆಗ್ತದೆ. ಅದಾದಮೇಲೆ ರೈಲ್ವೆಗೆ ತಿರ್ಕೊಡ್ತಕ್ಕಂಥ ಕಡೆಗೆ ಒಂದು ಸರ್ಕಲ್ ಆಗ್ತದೆ. ಅಲ್ಲಿ ಅಂಗಡಿ ಮುಂಗಟ್ಟಲ್ಲಿ 1 ಮೀಟ್ರು ಜನರು ಓಡಾಡ್ತಕ್ಕಂಥದ್ದಕ್ಕೆ ಅದರ ಪಕ್ಕದಲ್ಲಿ ವಾಹನ ನಿಲ್ಲಿಸ್ತಕ್ಕಂಥದ್ದಕ್ಕೆ ಕಾಂಕ್ರೀಟ್ ವೆಹಿಕಲ್ ಆಗ್ತದೆ. ಅದಲ್ಲದೆ ಡಿಕಾಳನಹಳ್ಳಿ ವೃತ್ತದಲ್ಲೂ ಕೂಡ ಅದನ್ನು ತುಂಬ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಯೋಜನೆ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ KCIP ಯೋಜನೆ ಅಡಿನಲ್ಲಿ ಹಿಂದೆ ಪ್ರಪೋಸಲ್ ಕೊಟ್ಟಿದ್ದು. ಅವ್ರದ್ದೇ ಆದಂಥ ಟೆಕ್ನಿಕಲ್ ಆಗಿ ಒಳ್ಳೆ ರೀತಿ ಕೊಟ್ಟಿದ್ದಾರೆ. ಬಹುಶಃ 3 ಸರ್ಕಲ್ಗಳಿದ್ದಾರೆ. ಈಗ ಡಿಕಾಳನಹಳ್ಳಿ ಸರ್ಕಲಲ್ಲೂ ಕೂಡ ತುಂಬ ಅನಾಹುತಗಳಾಗ್ತಿದ್ದು. ಅದೇ ರೀತಿ ನಮ್ಮ ರೈಲ್ವೆ ಕ್ರಾಸಿಂಗ್ ತಿರುಕಳ ಕಡೆನೂ ತುಂಬ ಅನಾಹುತಗಳು ಸಾವು ಸಂಭವಿಸಿದ್ದಾವೆ. ಅದೇ ರೀತಿ ಅಲ್ಲಿ 2 ಪೆಟ್ರೋಲ್ ಬಂಕ್ಗಳ ಮಧ್ಯೆ ಸಾವಿತ್ರಮ್ಮ ಕಲ್ಯಾಣ ಮಂಟಪದ ತುಂಬ ಜನ ಸಾವಿಗೀಡಾಗಿದೆ. ಅದನ್ನು ಮನಗಂಡನೆ ಅದನ್ನು ಬ್ಲಾಕ್ ಸ್ಪಾಟ್ ಅಂತ ನಾವು ಡಿಸೈಡ್ ಮಾಡಿ ಈ ಕಾಮಗಾರಿ ಆಗ್ತಿದೆ. ಆ ಪಕ್ಕದಲ್ಲಿ ಇಂಟರ್ಲ್ಯಾಕ್ ಹಾಕ್ತಾಗಿದ್ದಾರೆ ಅಂತ ಕನ್ಫ್ಯೂಷನ್ ಬೇಡ. ಅದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಕಾಮಗಾರಿ ಕೈಗೊಳ್ತಾ ಇದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ